ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನ ಕೇಳಿ ಸಾಕಾಗೋಗಿದೆ ಹುದ್ದೆಗಳ ನೇಮಕಾತಿ. ಆ ದಿನಾಂಕದ ನೇಮಕಾತಿ ಮಾಡ್ತೀವಿ, ಈ ದಿನಾಂಕದ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಪದೇ ಸುಳ್ಳುಗಳನ್ನ ಹೇಳಿಕೊಟ್ಟು ಸುಳ್ಳು ಭರವಸೆ ಕೊಡ್ತಾ ಇದೆ. ಹೀಗಾಗಿ ಆಕಾಂಕ್ಷಗಳಿಗೆ ಗೊಂದಲ ಕೂಡ ಆಗಿದೆ. ಇವತ್ತು ನೋಡಿದ್ರೆ ಲೇಟೆಸ್ಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪೊಲೀಸ್ ನೇಮಕಾತಿ ಎಲ್ಲ ಬೇರೆ ಇಲಾಖೆ ನೇಮಕಾತಿ ಕೂಡ ಆಗಿದೆ. ಬಟ್ ಶಿಕ್ಷಕರ ನೇಮಕಾತಿ GPST, PST, HST ಕೂಡ ಆಗಿಲ್ಲ. ದಿನೇ ಮುಂದೂಡಿಕೆ ಮಾಡ್ತಾ ಇದ್ದಾರೆ ನಾನಾ ರೀತಿಯ ಕಾರಣ ಹೇಳಿ. ಈ ಹಿಂದೆ ಎಷ್ಟು ಹುದ್ದೆಗಳು ಸಿ ಅಂಡರ್ ನಿಯಮ ಕೂಡ ಬಂದಿರಲಿಲ್ಲ, ಕ್ವಾಲಿಫಿಕೇಶನ್ ಗೊಂದಲ ಕೂಡ ಇತ್ತು, ಫೈನಾನ್ಷಿಯಲ್ ಅಪ್ರೂವ್ ಕೂಡ ಆಗಿರಲಿಲ್ಲ. ಈಗ ಎಲ್ಲ ಆಗಿದೆ ಅಂತ ಹೇಳ್ತಿದ್ದಾರೆ. ಕೆಲವರು ಹುದ್ದೆಗಳು ಇಷ್ಟು ವಿವರ ಕೂಡ ಬರ್ತಿಲ್ಲ. ಇಲಾಖೆ ಕಡೆಯಿಂದ ಮಾಹಿತಿ ನೋಡೋದಾದ್ರೆ ಅಂದಾಜು ಈ ತಿಂಗಳು ಎಂಡ್ ಒಳಗಡೆ ನೇಮಕಾತಿ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದನ್ನೇ ಕಳೆದ 3-4 ತಿಂಗಳಿಂದ ಇದೇ ಸುದ್ದಿ ಬರ್ತಾ ಇದೆ. ಇವತ್ತು ಮಾಡ್ತಾರ ನಾಳೆ ಮಾಡ್ತಾರ ಅಂತ. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಕ್ರೈಸ್ ನೇಮಕಾತಿ, ಐಟಿ ಶಿಕ್ಷಕರ ನೇಮಕಾತಿ ಕೂಡ ಇದೆ. ಅದು ಅನೌನ್ಸ್ಮೆಂಟ್ ಆದ ನಂತರವೇ ಅನೌನ್ಸ್ಮೆಂಟ್ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಒಂದೇ ಇಲಾಖೆ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಬಟ್ ಮೂರು ಲೈಕ್ ಇರೋ ಕಾರಣ ಅದಕ್ಕೋಸ್ಕರ ಮೊದಲು ಕ್ರೈಸು ಮತ್ತು ಐಟಿ ಶಿಕ್ಷಕರ ನೇಮಕಾತಿ ನಂತರವೇ ಶಿಕ್ಷಕರ ನೇಮಕಾತಿ ಘೋಷಣೆ ಮಾಡೋ ಸಾಧ್ಯತೆ ಕೂಡ ಇದೆ. ಅಂಡ್ ಡೇಟ್ ಈ ತಿಂಗಳು ಎಂಡ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲೊಂದು ಏನ್ ಪ್ರಾಬ್ಲಮ್ ಅಂದ್ರೆ GB ಎಲೆಕ್ಷನ್ ಕೂಡ ಬರ್ತಾ ಇದೆ. ಎಲೆಕ್ಷನ್ ಬಂದ್ರೆ ಮತ್ತೆ ನೋಟಿಫಿಕೇಶನ್ ಮುಂದೂಡಿಕೆ ಆಗುತ್ತೆ. ಸರ್ಕಾರಕ್ಕೆ ಏನು ಕಾರಣ ಬೇಕು. ಈ ಹಿಂದೆ ಲೈಕ್ ಒಳ ಮೀಸಲಾತಿ ಇತ್ತು ಅಂತ ಹೇಳಿ ಕಾರಣ ಕೊಟ್ಟರು, ನಂತರ ಕೋರ್ಟ್ ಅಲ್ಲಿ ಇತ್ತು ಅಂತ ಕಾರಣ ಕೊಟ್ಟರು. ಈಗ ಮತ್ತೆ ಎಲೆಕ್ಷನ್ಸ್ ಬಂತು ಅಂತ ಕಾರಣ ಕೊಡ್ತಾರೆ. ಅವ್ರಿಗಿರೋದೇ ಕಾರಣಗಳನ್ನು ಕೊಡಬೇಕು ಅಂತ. ಬಟ್ ಆಕಾಂಕ್ಷೆಗಳಿಗೆ ಗೊಂದಲ ಕೂಡ ಆಗಿದೆ. ಬಟ್ ಅವ್ರು ಇವತ್ತು ನಾಳೆ ನೇಮಕಾತಿ ಮಾಡಬೇಕಾಗುತ್ತೆ. ಈ ಮಂತ್ ಒಳಗಡೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದಾಜು 15,000 ದಿಂದ 18,000 ಹುದ್ದೆಗಳು ನೇಮಕಾತಿ ಆಗ್ತವೆ. HK ಭಾಗದಲ್ಲಿ ಕೂಡ ಸಹಾಯ ಆಗುತ್ತೆ. GPST, PST, HST ಕೂಡ ಇದೆ. GPST, HST ಆಕಾಂಕ್ಷೆಗಳಿಗೆ ಗುಡ್ ನ್ಯೂಸ್. HST ಆಕಾಂಕ್ಷಿಗಳು ಯಾರು ಇದ್ದಾರೆ ಅವರಿಗೆ ಒಂದು ಒಳ್ಳೆ ಚಾನ್ಸ್ ಅಂತ ಇಷ್ಟಪಡ್ತೀನಿ. ಲೈಕ್ ಇದನ್ನ ಯುಟಿಲೈಸ್ ಕೂಡ ಮಾಡ್ಕೋಬಹುದು, ಗ್ರೇಟ್ ಚಾನ್ಸ್ ಆಗಿರುತ್ತೆ. ನಂತರ ಕ್ರೈಸ್ ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದಾರೆ, ಪ್ಲಸ್ ವಾರ್ಡನ್ ಹುದ್ದೆಗಳ ನೇಮಕಾತಿ. ಯಾರೆಲ್ಲ ಕ್ರೈಸ್ಗೆ ಹೋಗ್ತಿದ್ದಾರೆ ಅವ್ರಿಗೆ ಗುಡ್ ನ್ಯೂಸ್. ಇನ್ನ BE, BCA ಗ್ರಾಜುಯೇಟ್ಸ್ ಯಾರು ಇದ್ದೀರಾ, ಲೈಕ್ ಅವರು IT ಶಿಕ್ಷಕರ ನೇಮಕಾತಿಗೆ ತಯಾರಿ ಮಾಡ್ಕೋಬಹುದು. ಬರೋಬ್ಬರಿ 2,500 ಹುದ್ದೆಗಳು ಕೂಡ ಇದಾವೆ. ಲೈಕ್ ನೀವು ಜಾಯ್ನ್ ಆದ ನಂತರ ನೀವು 5 ವರ್ಷದೊಳಗಡೆ B.Ed ಪ್ಲಸ್ TET ಅನ್ನು ನೀವು ಕಡ್ಡಾಯವಾಗಿ ಕ್ಲಿಯರ್ ಮಾಡಬೇಕಾಗುತ್ತೆ. ಅದೊಂದು ಗೊಂದಲ ಕೂಡ ಇತ್ತು. ನಿಯಮ ಕೂಡ ಇದೆ, TET ಕಂಪಲ್ಸರಿ ಮಾಡಬೇಕು. ಇದನ್ನು ಹೇಗೆ ತೆಗೆದುಕೊಳ್ತಾರೆ ಅಂತ. ಬಟ್ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದೆ. 5 ವರ್ಷದೊಳಗಡೆ ನೀವು TET ಪ್ಲಸ್ B.Ed ಅನ್ನು ಕ್ಲಿಯರ್ ಮಾಡಿದ್ರೆ ನೀವು ಎಲಿಜಿಬಲ್ ಕೂಡ ಆಗ್ತದೆ ಅಂತ ಸರ್ಕಾರ ಘೋಷಣೆ ಕೂಡ ಮಾಡಿದೆ. ಅದರ ಅನ್ವಯ ನಿಮಗೆ ನೇಮಕಾತಿ ಪ್ರಕ್ರಿಯೆ ಏನಿದೆ ಅದು ಕೂಡ ನಡೀತದೆ. GPST, PST, HST ಶಿಕ್ಷಕರ ನೇಮಕಾತಿ ಇಷ್ಟು ದಿನ ಡಿಲೇ ಆಗ್ತಾ ಬಂತು. ಯಾವಾಗ ನೇಮಕಾತಿ ಆಗುತ್ತೆ ಅಂತ ನೀವು ಸಾಕಷ್ಟು ಜನ ಕೇಳ್ತಾ ಇದ್ರಿ. ಲೈಕ್ ಈ ತಿಂಗಳು ಎಂಡ್ ಒಳಗಡೆ ಆಗ್ಬೋದು. ನಾವು ರೆಗ್ಯುಲರ್ ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಇದೇ ರೀತಿ ಡೈಲಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.